ಏಯ್, ನಾನೇನ್ ಮಾಡ್ಬೇಕು ಅನ್ಕೊಂಡಿದ್ರು? ತಿನ್ನು, ಶಕ್ತಿ ಬೇಕಲ್ವಾ? ಏಯ್ ಏಯ್ ಕಿವಿ ಕೇಳಿಸ್ತಾ ಇಲ್ವಾ? ನಾನು ಯಾರು ಅಂತ ಗೊತ್ತಿಲ್ಲ ಕಂಡ್ರೆ ನಿಮ್ಗೆ? ಏಯ್ 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 ನೀನೆ? ಏಯ್ ಯಾರು ನೀನು? ಈಗ ಹೇಳು, ನಿನ್ ನೆಟ್ವರ್ಕ್ ಹೇಗೆ ವರ್ಕ್ ಆಗತ್ತೆ? ನಿನಗೆ ಗೊತ್ತಲ್ವಾ ನಿನ್ ಬಾಡಿಲಿ ಇದು ಯಾವ ಹೋಲಲ್ಲಿ ತೂರುತ್ತೆ ಅಂತ? ಬೇಡ. ಇವಾಗ ಹೇಳ್ತೀಯಾ ನಿನ್ ಬಾಡಿ ಒಳಗೆ ತೂರಿದ ಮೇಲೆ ಹೇಳ್ತೀಯಾ? ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಏನಾದರೂ ಅರ್ಜೆಂಟ್ ಇದ್ರೆ ನಮ್ಮ ಬಾಸ್ ನನಗೆ ಕಾಲ್ ಮಾಡ್ತಾರೆ. ಆಗ ನಾನು ಸೆಕ್ಯೂರಿಟಿ ಅರೇಂಜ್ ಮಾಡ್ತೀನಿ. ಯಾರಾದರೂ ಅಮ್ಮನ ಸೆಲೆಕ್ಟ್ ಮಾಡಿದ್ರೆ ನಾನು ಅವ್ರ ಬ್ಯಾಕ್ಗ್ರೌಂಡ್ನ ತಿಳ್ಕೊಂಡು ಕಿಡ್ನಾಪ್ ಮಾಡಿ ಬ್ರೋಕರ್ಗೆ ಕಳಿಸ್ಕೊಡ್ತೀನಿ ನಾನು. ಆಮೇಲಿಂದ ಏನಾಗತ್ತೋ ಅಂತ ನಂಗೆ ಗೊತ್ತಿಲ್ಲ. ಇದ್ರ ಮೇಲೆ ನೀವೇನೇ ಮಾಡಿದ್ರು ಇದ್ರ ಮೇಲೆ ನಾನೇನು ಹೇಳಕ್ಕಾಗಲ್ಲ. ಅಷ್ಟೇನಾ? ಅಷ್ಟೇ ಅಂತೆ. ಸಾಕು, ಅವನಿಂದ ನಮ್ಗೆ ಕೆಲಸ ಆಗ್ಬೇಕು. ಕೂತ್ಕೋ. ಜೀವನದಲ್ಲಿ ಮೊದಲನೇ ಸಲ ಮನಸ್ಸಿಗಿಷ್ಟ ಆಗಿ ಹತ್ರ ಬಂದೆ. ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಕಷ್ಟದಲ್ಲಿರೋ ಹುಡುಗಿಗೆ ಹೆಲ್ಪ್ ಮಾಡಿದೇನ ಹೊರತು ಇದು ಬೇಕು ಅಂತಲ್ಲ. ಕೃತಜ್ಞತೆ ಕಳ್ಕೊಂಡಿದ್ರೆ ನೀನ್ ಮನುಷ್ಯನೇ ಅಲ್ಲ.
ತೋರಿಸ್ದೆ ಹೋದ್ರೆ ನಂಗೂ ಮನುಷ್ಯತ್ವ ಇರಲ್ಲ. ನಿಜವಾಗ್ಲೂ ಪ್ರಾಸ್ಟಿಟ್ಯೂಟ್ ನಾನು. ಏನಲ್ಲಿ ಆಯ್ತಾ ಎಲ್ಲ ಮಾಡ್ಬಿಟ್ಟನು. ಹೇಳು, ನಮ್ಮ ಫ್ರೆಂಡ್ಶಿಪ್ ಅಷ್ಟೇನಾ? ನನ್ ಮಾತು ಕೇಳು. ನಿನ್ಗೇನಾದ್ರೂ ಹುಚ್ಚ ಹಿಡ್ದಿದ್ಯಾ? ಅವ್ನು ನಿನ್ನ ಸಾಯಿಸ್ಬೇಕು ಅಂತಿದ್ದ. ಹೇಳು, ಸಾಯಿಸ್ಬಿಡು. ಅವನ ಜೊತೆ ಆ ಮಾತಾಡಕ್ಕೆ ವಿಷಯ ಅದಲ್ಲ, ಇದು ಬೇರೆ ಮ್ಯಾಟ್ರು. ಹೇಳು. ಲೇ, ಇಲ್ ಬಾ, ಇಲ್ಲಿ ಬಂದು ಕೂತ್ಕೋ. ಅಲ್ಲೇನ್ ನಡೀತು ಅಂದ್ರೆ, ಅವತ್ತು ನಾವಿಬ್ರು ಜಗಳ ಆಡದ್ಮೇಲೆ ನನ್ಗೆ ಅವನ ಜೊತೆ ಮಾತಾಡ್ದಿರಕ್ಕಾಗ್ಲಿಲ್ಲ. ಅಣ್ಣ ಏಯ್ ಯಾರೇ ನೀನ್ ನನ್ ಫೋನ್ ತಗೊಂಡ್ ಹೋಗ್ತಾ ಇದ್ಯಾ? ಯಾಕೋ ಫೋನ್ ಮಾಡ್ತಿದ್ಯಾ ಬೆಳಗಿಂದ? ಲೇ, ಯಾಕೋ ನನಗೆ ಮೋಸ ಮಾಡ್ದೆ? ದುಡ್ಡುಗೋಸ್ಕರ. ಲೇ, ಬೇಕು ಅಂದಿದ್ರೆ ಎಷ್ಟು ಬೇಕಾದ್ರೂ ಕೊಡ್ತಾ ಇದ್ನಲ್ಲೋ. ನನ್ಗಂತೂ 20 ಲಕ್ಷ ಅಂತ ಫಿಗರು ಯಾವಾಗ ಲೇ, ಸಿಗುತ್ತೆ? ಚಿಕ್ಕ ವಯಸ್ಸಿನ ನಾನು ಮಾಡಿರೋದು ಪ್ರತಿಯೊಂದು ನಿನ್ಗೋಸ್ಕರನೇ ಅಲ್ವನೋ? ನಾನು ಲೈಫಲ್ಲಿ ಸೆಟ್ಲ್ ಆಗ್ಬೇಕಲ್ವಾ? ನೀನ್ ಇಲ್ದೆ ನಾನು ಇರಕ್ಕಾಗಲ್ಲ ಕಣೋ. ನೀನ್ ಅರ್ಜೆಂಟ್ ಇಲ್ಲ, ನಾನ್ ಬರಲ್ಲ. ನನ್ನ ಹೊಡೆದಲ್ಲ ನೀನು. ನಾನು ಈಗೋ ಹರ್ಟ್ ಆಗಿದೆ. ಈ ಬ್ರೋಕರ್ ನನ್ನ ಮಗನ್ಗೆ ಈ ವಿಷಯ ಎಲ್ಲ ಹೇಳ್ಬೇಕು ಅಂತ ಬಂದಿದ್ದೀನಿ. ಲೇ, ಅವನ ಹತ್ರ ಯಾಕೋ ಹೋಗಿದ್ಯಾ? ಹುಚ್ಚ ನನ್ ಮಗನೇ. ನಾನು ಕೂಡ ಈ ಬ್ರೋಕರ್ನ ಪೂರ್ತಿಯಾಗಿ ನಂಬಿಲ್ಲ. ಆ ಹುಡ್ಗಿನ್ ಕರ್ಕೊಂಡು ಎಲ್ಲಾದ್ರೂ ಹೋಗ್ಬಿಡು. ನಾನು ಏನಾದ್ರೂ ಒಂದು ಮ್ಯಾಜಿಕ್ ಮಾಡಿ ಇವನಿಂದ ತಪ್ಪಿಸ್ಕೊಂತೀನಿ. ಅವ್ನ್ ಫೋನ್ ಮಾಡಾದ್ಮೇಲೆ ಅವನಿಗೆ ಮೋಸ ಮಾಡ್ದೆ ಅಂತ ಒಂದು ಗಿಲ್ಟಲ್ಲಿ ನಾನಿರುವಾಗ ನಿನ್ ಕತೆ ಗೊತ್ತಾಗಿ ನಿನ್ಗೆ ಹೆಲ್ಪ್ ಮಾಡೋದಕ್ಕೆ ನನ್ನ ಸಹಾಯ ಕೇಳ್ದ. ಅಟ್ಲೀಸ್ಟ್ ಇವಾಗ್ಲಾದ್ರೂ ಅವನಿಗೆ ಸಹಾಯ ಮಾಡಬೇಕು ಅಂತ ಅವ್ರ ಗ್ಯಾಂಗಲ್ಲೇ ಇಟ್ಕೊಂಡು ಇನ್ಫಾರ್ಮೇಶನ್ ಪಾಸ್ ಮಾಡ್ತಿದ್ದೆ. ಶಿವ ಪಾರ್ಕಿಗೆ ಹೇಗೆ ಹೋಗ್ಬೇಕು? ಈ ಥರ ಸ್ಟ್ರೈಟ್ ಹೋದ್ರೆ ಒಂದು ಸ್ಟೇಷನ್ ಬರುತ್ತೆ. ಆ ಥರ ಪಕ್ಕದಲ್ಲಿ ಅಂಡರ್ ಪಾಸ್ ಇದೆ. ಹಂಗೆ ರೈಟ್ ತಗೋಬೇಕು. ಆ ರೈಟ್ ತಗೊಂಡ್ಮೇಲೆ ಒಂದು ಕಂಬ ಇರುತ್ತೆ. ಆ ಕಂಬದ ಹತ್ರ ಮತ್ತೆ ಲೆಫ್ಟ್ ತಗೊಂಡ್ರೆ ಸ್ಟ್ರೈಟಾಗಿ ಒಂದೇ ರೋಡು. ಓಕೆ, ಥ್ಯಾಂಕ್ ಯು. ಅವನ ಸಾಯಂಗ್ ಹೊಡೆದಿದ್ದೀವೋ ಯಾವ ಇನ್ಫಾರ್ಮೇಶನ್ ಗೊತ್ತಾಗ್ಲಿಲ್ಲ. ಆ ಬ್ರೋಕರ್ನ ಹಿಡ್ಕೊಂಡ್ರೆ ಏನಾದ್ರೂ ಗೊತ್ತಾಗ್ಬೋದು. ಅವನ್ಗಂತಾನೆ ಒಂದು ಕತ್ತರ್ನಾಕ್ ಹುಡುಗನ್ ಕರ್ಕೊಂಡ್ ಬಂದಿದ್ದೀನಿ. ಯಾರವನು? ನಿಮ್ ತಾತ ಕಣೋ. ಇಸ್ ದಿನದಿಂದ ಇನ್ಫಾರ್ಮೇಶನ್ ಯಾರು ಕೊಡ್ತಿರೋದು ಅನ್ಕೊಂಡಿದ್ಯಾ? ಅವನೇ ಬ್ರೋಕರ್ ಕಡೆ ಅವನು. ಅವನ್ ಹೆಂಗ್ ಹಿಡ್ದಾಗ್ತೋ? ನಿಮ್ ಬಾಸ್ಗೆ ಎಷ್ಟು ಜನ ಇನ್ಫಾರ್ಮರ್ಸ್ ಇದ್ದಾರೆ? ಒಬ್ಬೊಬ್ಬರಿಗೊಬ್ಬೊಬ್ಬ ಇನ್ಫಾರ್ಮರ್. ಅವ್ರ ಕೆಳಗಡೆ ಇನ್ನೊಬ್ಬ ಇನ್ಫಾರ್ಮರ್. ನಮ್ಮ ಬಾಸ್ ಕೆಳಗಡೆ ಎಷ್ಟು ಜನ ಕೆಲಸ ಮಾಡ್ತಾ ಇದಾರೋ ಯಾರಿಗೂ ಗೊತ್ತಿಲ್ಲ. ನಿಮ್ ಬಾಸ್ ಇಂದ ನನಗೊಂದು ಫೋನ್ ಬಂತು. ಏನು? ನಾವು ಹುಡುಕ್ತಿರೋ ಆ ಹುಡುಗಿ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಅಂತೆ. ಅವಳನ್ನ ಹಿಡ್ಕೊಟ್ರೆ 40 lakhs ಕೊಡ್ತಾರಂತೆ. ಸೊ ಆ ಬ್ರೋಕರ್ನ ಸೈಡ್ ಮಾಡಿ ನೀನ್ ನನಗೆ ಸಹಾಯ ಮಾಡಿದ್ರೆ ನಾವಿಬ್ರು 50-50. ನಿಜನಾ? ಇದ್ರಲ್ಲಿರೋ ಒಂದೇ ಒಂದು ಕಂಡೀಷನ್ ಏನು ಅಂದ್ರೆ, ನಾನು ಏನ್ ಹೇಳಿದ್ರು ಕ್ವಶನ್ ಮಾಡ್ದೆ ನೀನ್ ಆ ಕೆಲ್ಸ ಮಾಡ್ಬೇಕು. ಅವನು ನಂಬೋದಾ? ಚೆನ್ನಾಗಿ ನಂಬೋದು. ಅವನು ಈ ಹಿಂದೆ ಕೆಲಸ ಮಾಡಿದವ್ರು ಎಲ್ಲರಿಗೂ ಮೋಸ ಮಾಡಿದ್ದಾನೆ. ಅದಕ್ಕೆ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ. ನೀನು ಹೋಗಿ ಬಚ್ಚಿಟ್ಕೋ. ಅಣ್ಣ ನಮಸ್ತೆ. ಕೂತ್ಕೋ. ಅವನ ಹೆಂಗ್ ಹಿಡಿಯೋದು? ಅವನು ಯಾವ ಹುಡುಗಿ ಜೊತೆ ಸುತ್ತಿದ್ದಾನೋ? ಅವನು ಗರ್ಲ್ ಫ್ರೆಂಡ್ಸ್ ಏನಣ್ಣ? ಅವನ್ ದೊಡ್ಡ ಗೇ. ಅಂದ್ರೆ ಅವನು ತಿಲಾನ ಅನ್ಸುತ್ತೆ. ಅಣ್ಣ ಅವ್ನ್ ದೊಡ್ಡ ಕಂತ್ರಿ ಅಣ್ಣ. ಅವ್ನು ಹಿಡ್ಕೊಳ್ಳೋದು ತುಂಬಾ ಕಷ್ಟ. ನಾವು ಅವನ ಹೇಗೆ ಹಿಡಿಯೋದು? ಅಣ್ಣ ಅವ್ನ ಡೆನ್ನಲ್ಲಿ ಅವ್ನು ಯಾರು ಹಿಡ್ಕೊಳಕ್ಕಾಗಲ್ಲ. ಅವನಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ಅವನ ಅಡ್ರೆಸ್ ನನಗೆ ಗೊತ್ತು. ಗೊತ್ತಿದ್ಯಾ? ಗೊತ್ತು. ಸರಿ ನಡಿ. ಬಸವೇಶ್ವರ ನಗರದಲ್ಲಿ ಹುಡುಗಿರ ಕಿಡ್ನಾಪ್ ಜಾಸ್ತಿ ಆಗಿರೋದ್ರಿಂದ ಪೊಲೀಸರು ಎಲ್ಲಾ ಕಡೆ ನಾಕಾಬಂದಿ ಹಾಕಿದ್ದಾರೆ.
ನಗರದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಆಚೆ ಬಂದು ಓಡಾಡಕ್ಕೆ ಭಯ ಪಡ್ತಿದ್ದಾರೆ. ಈ ಸ್ಥಿತಿನ ಗಮನದಲ್ಲಿಟ್ಟು ನೋಡ್ಕೊಳ್ಬೇಕಾಗಿರೋ ಸಿಟಿ ಕಮಿಷನರ್ ಕ್ರಿಕೆಟ್ ಮ್ಯಾಚ್ ನೋಡಕ್ಕೆ ಸಿಡ್ನಿಗೆ ಹೋಗಿದ್ದಾರೆ. ಇಷ್ಟೆಲ್ಲ ಈ ನಗರದಲ್ಲಿ ನಡೀತಾ ಇದ್ರು ಪೊಲೀಸ್ ಅವರು ನಿರ್ಲಕ್ಷ್ಯ ಮಾಡಕ್ಕೆ ಕಾರಣವೇನು? ಇದ್ರ ಹಿಂದೆ ಎಷ್ಟು ಜನ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ ಅಂತ TV9 ಸೀಕ್ರೆಟ್ ಆಪರೇಷನ್ ಅಲ್ಲಿ ಆಚೆ ಬಂದಿದೆ. ಡಾರ್ಲಿಂಗ್, ನಿನ್ ಫೋನ್ಗೆ ವೇಟ್ ಮಾಡ್ತಾ ಇದ್ದೆ. ಈಗೀಗ್ಲೇ ನಿನ್ ಮನ್ಸು ನನ್ಗೆ ಅರ್ಥ ಆಗ್ತಿದೆ ಡಾರ್ಲಿಂಗ್. ಅರ್ಥ ಆಯ್ತು ಅಲ್ವಾ? ನನಗೆ ನಿನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಸರಿ, ನಾನು ವೆಹಿಕಲ್ ಕಳಿಸ್ತೀನಿ, ನೀನ್ ಈಗ್ಲೇ ಬಾ, ನಾನು ವೇಟ್ ಮಾಡ್ತೀನಿ. ಅದಕ್ಕೆ ನಮಗ್ ಗಲಾಟೆ ಆಗಿದ್ದು. ಅಲ್ಲಿರೋ ಗಂಡಸರೆಲ್ಲ ನನ್ನ ನೋಡಿದ್ರೆ ನನ್ಗೆ ಇಷ್ಟನೇ ಆಗಲ್ಲ. ನನ್ನ ಮನ್ಸೆಲ್ಲ ನೀನೇ ಇದೆಯಾ ಗೊತ್ತಾ? ಅದಲ್ಲ ಡಾರ್ಲಿಂಗ್, ನಾನು ಡಾರ್ಲಿಂಗ್, ನೀನ್ ಬರ್ತೀನಿ ಅಂದ್ರೆ ಬಾ, ಇಲ್ಲಾಂದ್ರೆ ಇದೇ ನನ್ ಲಾಸ್ಟ್ ಕಾಲ್. ಓ ಕಟ್ ಮಾಡ್ಬೇಡ ಡಾರ್ಲಿಂಗ್. ಹೀಗ್ ಮಾಡಿದ್ರೇನೆ ಅವ್ನು ಬರೋದು ಸರ್. ಲೈಫಲ್ಲಿ ಫಸ್ಟ್ ಟೈಮು ಗೇಮ್ ನೋಡ್ತಾ ಇದ್ದೀನಿ. ಇಷ್ಟ ದಿನ ಸಿನಿಮಾಲ್ ನೋಡಿದ್ದೆ, ಆದ್ರೆ ಈಗ ಅಯ್ಯೋ ಅಯ್ಯೋ. ಅವನ್ ಬಂದ ಕಣೋ. ಬಾ ಬೈ ಕಡೆ. ಡಾರ್ಲಿಂಗ್, ಸಾರಿ ಡಾರ್ಲಿಂಗ್. ಈಗ ಹೇಳು ಏನಂತ. ನನಗೆ ಗೊತ್ತಿರೋ ವಿಷಯ ಎಲ್ಲನೂ ಹೇಳಿದ್ದೀನಿ. ಕಿಡ್ನಾಪರ್ ಕಳ್ಸಿರೋ ಹುಡುಗಿನ ನನ್ನ ಹತ್ರ ಬಂದ ತಕ್ಷಣ ಫೇಸ್ಬುಕ್ಕಲ್ಲಿ ಶೂಟರ್ ಬಿಕೇಮ್ ದ ಹಂಟರ್ ಅಂತ ಒಂದು ಪ್ರೊಫೈಲಲ್ಲಿ ಮೆಸೇಜ್ ಹಾಕ್ತೀನಿ. ಅದಾದ್ಮೇಲೆ ನೋಡಿ ಯಾವತ್ತೂ ಒಂದ್ಸಲ ಫೋನ್ ಬರುತ್ತೆ. ಅವನು ಆ ಪ್ಲೇಸ್ ಡಿಸೈಡ್ ಮಾಡಿ ಹೇಳಿದ್ರೆ ನಾನು ಆ ಹುಡುಗಿನ ಅಲ್ಲಿ ಕಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಅಷ್ಟೇ ನನ್ನ ಕೆಲಸ. ಅದಾದ್ಮೇಲೆ ನನಗೇನೂ ಗೊತ್ತಿಲ್ಲ, ಅವನ ಫೇಸ್ ಮಾತ್ರ ಗೊತ್ತು. ದೇಶದಲ್ಲಿ ಕಳ್ಳರು ಇದ್ದಾರೆ, ದೇಶದಲ್ಲಿ ಕಳ್ಳರು ಇದ್ದಾರೆ, ದೇಶದಲ್ಲಿ ಕಳ್ಳರು ಇದ್ದಾರೆ, ದೇಶದಲ್ಲಿ ಕಳ್ಳರು ಇದ್ದಾರೆ. ಹೇಳಲೇ, ಹೇಳು. ನಿಮ್ ಬಾಸ್ ಬಗ್ಗೆ ಏನ್ ಗೊತ್ತು ಅಂತ ಕ್ಲಿಯರ್ ಆಗಿ ಹೇಳು. ಹೇಳು ಹೇಳು ಅಂತಿಲ್ವಾ? ಹೇಳು ಹೇಳು, ಬಾಯ್ ಬಿಡಲೇ. ಹೇಯ್ ಹೇಳು. ಅವನೊಂದು ಬಿಸ್ನೆಸ್ನ ಹ್ಯಾಂಡ್ ಓವರ್ ಮಾಡಿದ್ರಿಂದ ಅವನೇ ನಮ್ಮನ್ನ ಕರೆದು ನೋಡೋವರೆಗೂ ನಾವಾಗೆ ಯಾವತ್ತೂ ಹೋಗಿಲ್ಲ. ಅಲ್ಲಿ ತನಕ ನಂಗೆ ಏನೂ ಗೊತ್ತಿಲ್ಲ. ನಿಜವಾಗ್ಲೂ ಅವನ್ಗೇನು ಗೊತ್ತಿಲ್ಲ. ಇನ್ನೂ ಹೊಡೆದ್ರೆ ಅನ್ಕೋ ಸತ್ತೋಗ್ತಾನೆ. ಬಸವೇಶ್ವರ ನಗರದಲ್ಲಿ ಕಿಡ್ನಾಪಿಂಗ್ ಕೇಸ್ಗೆ ಸಂಬಂಧಪಟ್ಟ TV9 ಮಾಡಿರೋ ಸೀಕ್ರೆಟ್ ಆಪರೇಷನ್ ಪ್ರಭುತ್ವ ವರ್ಗದಲ್ಲಿ ಗೊಂದಲ ಹುಟ್ಟಿಸಿದ್ದೆ. ಇಂಥ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋ ಸ್ಪೆಷಲಿಸ್ಟ್ ಆಫೀಸರ್ ಪೃಥ್ವಿನ ಸ್ಪೆಷಲ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಿ ಪ್ರಭುತ್ವ ನಿರ್ಧಾರ ತಗೊಂಡಿದೆ. ಪ್ರಸ್ತುತ ಇಂಟೆಲಿಜೆನ್ಸ್ ವಿಂಗ್ ಅಲ್ಲಿ ಕೆಲಸ ಮಾಡ್ತಿರೋ ಪೃಥ್ವಿನ ಸ್ಪೆಷಲ್ ಆಫೀಸರ್ ಆಗಿ ಚಾರ್ಜ್ ತಗೋಬೇಕು ಅಂತ ಹೇಳಿ ಪ್ರಭುತ್ವದಿಂದ ಆದೇಶ ಬಂದಿದೆ. ಈ ತರ ಕೇಸ್ಗಳನ್ನು ಕೂಡ ನಾನು ಹ್ಯಾಂಡಲ್ ಮಾಡಬೇಕು ಅಂದ್ರೆ ನನಗೆ ತುಂಬಾ ನೋವಾಗ್ತಾ ಇದೆ. ಈ ದಿನದಿಂದ ಸಿಟಿಯಲ್ಲಿರೋ ಎಲ್ಲ ಹೆಣ್ಮಕ್ಳು ಕೂಡ ನನಗೆ ರಾಖಿ ಕಟ್ಟಿರೋ ತಂಗಿಯಂದ್ರ ತರ. ಶಕ್ತಿ, ನನ್ನ ತಂಗಿಯರ ಮೇಲೆ ಯಾರಾದ್ರೂ ಕಣ್ಣು ಹಾಕಿದ್ರೆ
ಸಮುದ್ರದಲ್ಲಿ ಮುಳುಗಿಸಿ ಸಾಯಿಸ್ಬಿಡ್ತೀನಿ. ಹಾಗಂತ ನಾನು ಮಾತು ಕೊಡ್ತಾ ಇದ್ದೀನಿ. ಒಂದ್ ನಿಮಿಷ, ಐ ವಾಂಟ್ ಟು ಟೇಕ್ ದಿಸ್. ಬಸ್ ಹುಡುಗಿ ಸಿಕ್ಕಿದ್ಲು ಬಸ್. ನಾನೊಬ್ಬ ಪೊಲೀಸ್ ಆಫೀಸರ್ ಅಂತ ಗೊತ್ತಾದ್ಮೇಲೆ ಕೂಡ ನನಗೆ ಫೋನ್ ಮಾಡಿದ್ಯಾ ಅಂದ್ರೆ ನಿನಗೆ ಧೈರ್ಯ ಜಾಸ್ತಿ ಆಗಿದೆ ಅನ್ಕೋತೀನಿ, ಅಥವಾ ನಾನು ವೀಕ್ ಆಗಿದ್ದೀನಿ ಅನ್ಕೊಂಡಿದ್ಯಾ? ಅದಲ್ಲ ಬಾಸ್, ಎಲ್ಲ ಹುಡುಗಿಯಿಂದಾನೇ ಆಗಿದ್ದು ಬಾಸ್. ಈ ವಿಷಯ ಹೊರಗೆ ಗೊತ್ತಾಯ್ತು. ಯಾರ್ಯಾರಿಗೆ ಗೊತ್ತಾಗಿದೆ, ಯಾರಿಂದ ಗೊತ್ತಾಗಿದೆ, ನನಗೆ ಗೊತ್ತಾಗ್ಬೇಕು. ಏನೇ ಬೇಕಂದ್ರು ನಾನು ನಿನಗೆ ಫೋನ್ ಮಾಡ್ತೀನಿ. ಅಂಡರ್ಸ್ಟುಡ್? ನನಗೆ ಫೋನ್ ಬರಬಾರ್ದು. ಶಿಟ್! ದೇಶದಲ್ಲಿ ಕಳ್ಳರು ಇದ್ದಾರೆ, ದೇಶದಲ್ಲಿ ಕಳ್ಳರು ಇದ್ದಾರೆ, ದೇಶದಲ್ಲಿ ಕಳ್ಳರು ಇದ್ದಾರೆ, ದೇಶದಲ್ಲಿ ಕಳ್ಳರು ಇದ್ದಾರೆ. ಏಯ್, ಹೊರಗಡೆ ಸೆಕ್ಯೂರಿಟಿ ಎಷ್ಟಿದೆ ನೋಡಿದ್ಯಲ್ಲ? ಈಗ ನಿನ್ನ ಇಲ್ಲಿಂದ ಕರ್ಕೊಂಡು ಹೋದ್ರೆ ಗ್ಯಾರಂಟಿ ಸಿಕ್ಕಾಕೊಳ್ತೀವಿ. ಈಗೇನ್ ಮಾಡೋಣ? ನಡಿ, ಬ್ರೋಕರ್ ನಮ್ಮನ್ನು ಹುಡ್ಕೊಂಡು ಅವನೇ ನಮ್ಮ ಹತ್ರ ಬರ್ತಾನೆ. ಎಲ್ಲಿ ಬಾಸ್? ಈಗ ನೀನಿರೋ ಪ್ಲೇಸಲ್ಲಿ ಇದ್ದೀನಿ. ನಿಮ್ಗೆ ಗೊತ್ತಾಯ್ತು ಸರ್? ಲೈ, ಸ್ಪೆಷಲ್ ಆಫೀಸರ್ ಕಣೋ. ನೀನ್ ನಂಬರ್ ಟ್ರ್ಯಾಕ್ ಮಾಡೋದು ಅಷ್ಟೊಂದು ಕಷ್ಟ ಅಲ್ಲ. ಒಳಗೆ ಬನ್ನಿ ಸರ್, ಹುಡುಗಿನೂ ನನ್ನ ಹತ್ರನೇ ಇದ್ದಾಳೆ. ಆ ಹುಡುಗಿ ವಿಷಯನ ಪಕ್ಕದಲ್ಲಿಡೋ. ಫಸ್ಟ್ ನಿನ್ ಪಕ್ಕದಲ್ಲಿರೋನಿಗೆ ಫೋನ್ ಕೊಡು. ಹಲೋ. ಲೈ, ನಾನೊಬ್ಬ ಪೊಲೀಸ್ ಆಫೀಸರ್. ನನ್ನೇ ಟ್ರ್ಯಾಪ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಒಂದ್ ನಿಮಿಷ, ಒಂದೇ ಒಂದ್ ನಿಮಿಷ. ಮೈಕ್ ಒನ್ ಕಾಲಿಂಗ್. ದಿಸ್ ಇಸ್ ಮೈಕ್ ಒನ್ ಕಾಲಿಂಗ್ ಕಂಟ್ರೋಲ್. ಕಿಡ್ನಾಪರ್ ಸಿಕ್ಕಿದ್ದಾರೆ. ಅಯ್ಯೋ ಸರ್ ಸರ್ ಸರ್, ಆಫ್ಟರ್ ಆಲ್ ಒಂದು ಸಣ್ಣ ಕಳ್ತನಕ್ಕೆನೆ ಎಷ್ಟು ದೊಡ್ಡ ಸ್ಕೆಚ್ ಹಾಕ್ತೀನಿ ಗೊತ್ತಾ? ಅಂಥದ್ರಲ್ಲಿ ನಿನ್ನಂತ ಒಬ್ಬ ಕಮಿಷನರ್ನ ಹಿಡಿಯೋದಕ್ಕೆ ನಾನು ಇನ್ನೆಷ್ಟು ದೊಡ್ಡ ಪ್ಲಾನ್ ಮಾಡ್ತೀನಿ ಅಂತ ನೀವೇ ಯೋಚನೆ ಮಾಡಿ. ಒಂದ್ 5 ನಿಮಿಷದಲ್ಲಿ ಕಾಲ್ ಮಾಡ್ತೀನಿ. ಐ ಕಾಲ್ ಯು ಬ್ಯಾಕ್. ನಿಮ್ಗೆ ಪ್ರತಿಯೊಂದರಲ್ಲೂ ಸಾಕ್ಷಿಯಾಗಿದ್ದ ಕಾನ್ಸ್ಟೇಬಲ್ ನಿನ್ನೆ ರಾತ್ರಿಯಿಂದ ಕಾಣಿಸ್ತಾ ಇಲ್ಲ. ಅವನ್ಗೇನಾಗಿದೆ ಅಂತ ನಿಮ್ಗೇನಾದ್ರೂ ಸ್ವಲ್ಪ ಐಡಿಯಾ ಇದೆಯಾ? ಆಟ ಅವನು ಕಳ್ಳರು ಇದ್ದಾರೆ ದೇಶದಲ್ಲಿ. ಇವನ್ನ ಹೇಳ್ತಾಕೋ. ಸರಿ, ನೀವು ಪೊಲೀಸ್ ಅವ್ರನ್ನ ಕರೆಸಿದ್ರೆ ಮೀಡಿಯಾದಲ್ಲಿರೋ ನಮ್ಮ ಕಡೆಯವರು ನಿಮ್ಮ ವಿಷಯ ಎಲ್ಲಾನು ಟೆಲಿಕಾಸ್ಟ್ ಮಾಡ್ತಾನೆ. ನೀವು ಚೆನ್ನಾಗಿ ಯೋಚನೆ ಮಾಡಿ, ಮೇಲಕ್ಕೆ ಬನ್ನಿ, ಒಂದು ಒಳ್ಳೆ ಡೀಲ್ ಸೆಟ್ಲ್ ಮಾಡ್ಕೊಳ್ಳೋಣ. ಬರೋಕ್ ಮುಂಚೆ ಒಂದು ಸಣ್ಣ ಮಿಸ್ಡ್ ಕಾಲ್ ಒಂದು ಕೊಡಿ. 1 ನಿಮಿಷ, ನೀವು ಬರೋವಾಗ ಆ ಡ್ರೆಸ್ ತೆಗೆದು ಮೇಲಕ್ಕೆ ಬನ್ನಿ. ಯಾಕಂದ್ರೆ ಆ ಡ್ರೆಸ್ ಅಂದ್ರೆ ನನಗೆ ತುಂಬಾ ಗೌರವ. ಅವ್ನು ನಿಜವಾಗ್ಲೂ ಪೊಲೀಸ್ ಅವ್ರನ್ನ ಕರೆದ್ರೆ ಒಂದ್ 5 ನಿಮಿಷದಲ್ಲಿ ಕಾಲ್ ಮಾಡ್ತೀನಿ. ಅವ್ನು ಕರ್ಸೋ ಹಾಗಿದ್ರೆ ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ. ಅವನ ವಿಷಯ ಹೊರಗಡೆ ಗೊತ್ತಾದ್ರೆ ಜನ ಅವನಿಗೆ ಬಟ್ಟೆ ಬೆಚ್ಚ ಹೊಡಿತಾರೆ ಅಂತ ಅವನು ಗೊತ್ತು. ಅವನು ಇಲ್ಲಿವರೆಗೂ ಯಾಕೆ ಬಂದ? ಈ ವಿಷಯ ಹೊರಗಡೆ ಹೇಗೆ ಗೊತ್ತಾಯ್ತು? ಯಾರ್ಯಾರಿಗೆ ಗೊತ್ತಾಗಿದೆ? ಹೇಗೆ ಗೊತ್ತಾಯ್ತು? ಈ ವಿಷಯ ನಮಗ್ ಬಿಟ್ಟು ಬೇರೆ ಎಷ್ಟು ಜನ ಗೊತ್ತು ಅಂತ ತಿಳ್ಕೊಳ್ಳೋದಕ್ಕೆ. ಇವಾಗ ಅವನ ಹತ್ರ ಏನ್ ಮಾತಾಡ್ತೀಯ?
ಇವಳನ್ನ ಸಾಕ್ಷಿನ ಕೊಡೋದಕ್ಕೆ ನಿಮಗೆಷ್ಟು ದುಡ್ಡು ಬೇಕೋ ನಾನು ಕೊಡ್ತೀನಿ. ನಾನು ತಪ್ಪು ಮಾಡಿದೆ ಅಂತ ಮಾತಿಂದ ಶುರು ಮಾಡಿದ್ರೆ ಒಂದು ಅರ್ಧ ಗಂಟೆ ಮಾತಾಡಿ ಅವನ್ನ ಸಾಯಿಸ್ತೀನಿ ಅಷ್ಟೇ ಹೊರತು ಈ ಹುಡುಗಿ ನನಗೆ ಕೊಡು, ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಅಂತ ಏನಾದರೂ ಶುರು ಮಾಡಿದ್ರೆ ಒಂದೇ ಸೆಕೆಂಡಲ್ಲಿ ಸಾಯಿಸ್ಬಿಡ್ತೀನಿ. ಪ್ರಶಾಂತವಾಗಿದ್ದ ವೈಜಾಗ್ ಅಲ್ಲಿ ಅಲ್ಲೋಲ ಕೊಲ್ಲೋಲ. ಒಂದೇ ಬಾಕ್ಸ್ ಅಲ್ಲಿ ಸಮುದ್ರದಿಂದ ಕೊಚ್ಕೊಂಡು ಬಂದಿರೋ 3 ಶವಗಳು. ಯಾರೋ ಪ್ರತೀಕಾರದಿಂದಾನೇ ಈ ರೀತಿ ಮಾಡಿದ್ದಾರೆ ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಪೂರ್ತಿ ವಿವರಗಳು ನಮಗಿನ್ನೂ ಲಭ್ಯವಾಗಿಲ್ಲ. ಇನ್ಸ್ಪೆಕ್ಟರ್, ಅವ್ರ ಗ್ಯಾಂಗ್ ಎಲ್ಲರನ್ನೂ ಹಿಡಿದಾಕಿದ್ದೀನಿ. ಅವ್ರ ಅಡ್ರೆಸ್ ನಿಮ್ಗೆ ಕಳಿಸ್ತಾ ಇದ್ದೀನಿ.